ಮಕ್ಕಳಿಗೆ ಬ್ಲ್ಯಾಂಕೆಟ್ ಹೊಚ್ತಾನೆ ಇರ್ತೀವಿ, ಆದರೆ ರಾತ್ರಿ ಇಡೀ ಮಕ್ಕಳು ಬ್ಲ್ಯಾಂಕೆಟ್ನ ತೆಗಿತಾನೆ ಇರ್ತಾರೆ. ಸ್ಪೆಷಲಿ ನ್ಯೂಲಿ ಮದರ್ಸ್ಗೆ ಇದೊಂದು ದೊಡ್ಡ ಹೆಡೇಕ್ ಆಗಿಬಿಟ್ಟಿರುತ್ತೆ ಅಲ್ವಾ? ಯಾಕೆ ನನ್ನ ಮಕ್ಕಳು ಬ್ಲ್ಯಾಂಕೆಟ್ ಹೊತ್ಕೊಳ್ಳೋದೇ ಇಲ್ಲ? ಸ್ಪೆಷಲಿ 5 ಇಯರ್ಸ್ವರೆಗೂ ಈ ನೇಚರ್ ಬೇಬೀಸಲ್ಲಿ ಇದ್ದೇ ಇರುತ್ತೆ. ಆದರೆ ನಮ್ಮ ಮದರ್ಸ್ ಟೆನ್ಷನ್ ತೊಗೊಂಡ್ಬಿಡ್ತಾರೆ, ನನ್ನ ಪಾಪು ಬ್ಲ್ಯಾಂಕೆಟೇ ಹೊತ್ಕೊಳ್ಳಲ್ಲ, ಏನು ಮಾಡೋದು ಅಂತ. ಆದರೆ ಈ ನೇಚರ್ ಒಂದು ನಾರ್ಮಲ್ ನೇಚರ್ ಅನ್ನೋದು ನಿಮಗೆ ಗೊತ್ತಾ? ನಾವು ಇವತ್ತು ಈ ವಿಡಿಯೋಲಿ ತಿಳ್ಕೊಳ್ಳೋಣ, ಮಕ್ಕಳು ಯಾಕೆ ಬ್ಲ್ಯಾಂಕೆಟ್ನ ಹೊತ್ಕೊಳ್ಳಾರ್ದೆ ನಾವು ಹೊದಿಸ್ದಂಗೆಲ್ಲ ತೆಗೆದು ಎಸಿತಿರ್ತಾರೆ ಅಂತ. ಫಸ್ಟ್ಲಿ, ಮಕ್ಕಳಲ್ಲಿ ಅಡಲ್ಟ್ಸಿಗೆ ಕಂಪೇರ್ ಮಾಡಿದ್ರೆ ಮೆಟಬಾಲಿಕ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಮೆಟಬಾಲಿಕ್ ರೇಟ್ ಜಾಸ್ತಿ ಇರೋದ್ರಿಂದ ಅವ್ರ ಬಾಡಿಲಿ ಹೀಟ್ ಜನರೇಟ್ ಜಾಸ್ತಿ ಆಗುತ್ತೆ. ಸೊ ಅವ್ರ ಬಾಡಿ ಆಲ್ರೆಡಿ ಹೀಟ್ ಜನರೇಟ್ ಆಗ್ತಿರೋದ್ರಿಂದ ನಾವು ಮೇಲೆ ಬ್ಲ್ಯಾಂಕೆಟ್ ಹೊದಿಸಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಒಳಗಡೆ ಹೀಟ್ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಅವರು ಬ್ಲ್ಯಾಂಕೆಟ್ನ ತೆಗೆದು ಎಸಿತಿರ್ತಾರೆ. ನೆಕ್ಸ್ಟ್ ಪಾಯಿಂಟ್, ಟೆಂಪ್ರೇಚರ್ ರೆಗ್ಯುಲೇಟಿಂಗ್. ಈ ಟೆಂಪ್ರೇಚರ್ ರೆಗ್ಯುಲೇಟಿಂಗ್ ಸಿಸ್ಟಮ್ ಮಕ್ಕಳ ಬಾಡಿಯಲ್ಲಿ ಇನ್ನೂ ಇಮ್ಮೆಚ್ಯೂರ್ ಇರುತ್ತೆ. ಆ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋ ಬಾಡಿ ಕಂಡೀಷನ್ ಅವ್ರ ಬಾಡಿಯಲ್ಲಿ ಇನ್ನೂ ಡೆವಲಪ್ ಆಗಿರಲ್ಲ. ಸೊ ಆ ಕಾರಣ ನೀವು ಅವರಿಗೆ ಪೂರ್ತಿ ವಾರ್ಮ್ ಮಾಡಿದ ತಕ್ಷಣ ಅವರಿಗೆ ಆ ಟೆಂಪ್ರೇಚರ್ನ ತಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ಅವರು ಬ್ಲ್ಯಾಂಕೆಟ್ನ ತೆಗೆದು ಎಸಿತಾರೆ. ನೆಕ್ಸ್ಟ್ ಪಾಯಿಂಟ್, ಮಕ್ಕಳಲ್ಲಿ ಚರ್ಮ ಮತ್ತು ನರ್ವ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಈ ಸೆನ್ಸಿಟಿವ್ ಇರೋದ್ ಕಾರಣ ನಾವು ಏನಾದರೂ ಬ್ಲ್ಯಾಂಕೆಟ್ ಹೊದಿಸಿದಾಗ ಅದು ಅವರಿಗೆ ಪ್ರಿಕಿಂಗ್ ಸೆನ್ಸೇಷನ್ ಕೊಡ್ಬೋದು, ಅವರು ಸೆನ್ಸಿಟಿವಿಟಿನ ಟ್ರಿಗರ್ ಮಾಡ್ಬೋದು. ಆ ಕಾರಣಕ್ಕೆ ಅವರು ಆ ಬ್ಲ್ಯಾಂಕೆಟ್ನ ಅವಾಯ್ಡ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಮಕ್ಕಳಲ್ಲಿ ಯೂಶಲಿ ಮಲಗಿದಾಗ ಫ್ರೀ ಮೂಮೆಂಟ್ಸ್ ಇರುತ್ತೆ. ಮಕ್ಕಳು ದೊಡ್ಡವ್ರು ಮಲಗ್ದಂಗೆ ಒಂದೇ ಪ್ಲೇಸಲ್ಲಿ ಮಲಗಲ್ಲ ಅಲ್ವಾ? ಅವ್ರ ಕೈ ಕಾಲು ಎಲ್ಲ ಆಡ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಸೊ ಆ ಫ್ರೀ ಮೂಮೆಂಟ್ಸ್ ಅವ್ರ ಬ್ಲ್ಯಾಂಕೆಟ್ ಹೊತ್ಕೊಂಡಾಗ ಆ ಮೂಮೆಂಟ್ಸ್ ಫ್ರೀ ಆಗಿ ಆಗಲ್ಲ. ಸೊ ಆ ಕಾರಣ ಅವ್ರ ಬ್ಲ್ಯಾಂಕೆಟಲ್ಲಿ ಕಂಜೆಸ್ಟೆಡ್ ಅನಿಸುತ್ತೆ, ಅವರಿಗೆ ಫ್ರೀ ಮೂಮೆಂಟ್ಸ್ ಬೇಕು. ಸೊ ಆ ಫ್ರೀ ಮೂಮೆಂಟ್ಸ್ ಸಲುವಾಗಿ ಬ್ಲ್ಯಾಂಕೆಟ್ನ ಅವಾಯ್ಡ್ ಮಾಡಿಸ್ತಾರೆ. ಲಾಸ್ಟ್ ಪಾಯಿಂಟ್, ನಮ್ಮ ಮಕ್ಕಳಲ್ಲಿ REM ಸ್ಲೀಪಿಂಗ್ ಪ್ಯಾಟರ್ನ್ ಆಕ್ಟಿವ್ ಆಗಿರುತ್ತೆ 50%, ವೇರ್ ಹ್ಯಾಸ್ ಅಡಲ್ಟ್ಸಲ್ಲಿ ಈ REM ಸ್ಲೀಪಿಂಗ್ ಪ್ಯಾಟರ್ನ್ 25% ಇರುತ್ತೆ. 50% ಇರೋದ್ ಕಾರಣ ಮಕ್ಕಳಿಗೆ ಬ್ಲ್ಯಾಂಕೆಟ್ ಅವಾಯ್ಡ್ ಮಾಡೋದೇ ಇಷ್ಟ ಆಗುತ್ತೆ. ಇದು REM ಸ್ಲೀಪಿಂಗ್ ಪ್ಯಾಟರ್ನ್ ಅಂದರೆ ಏನು ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ವಾಟ್ ಈಸ್ REM ಅಂತ ನಾನು ಆನ್ಸರ್ ಮಾಡ್ತೀನಿ. ಸೊ ಇವು 5 ಪಾಯಿಂಟ್ಸ್ ಕಾರಣ ನಮ್ಮ ಮಕ್ಕಳು ಬ್ಲ್ಯಾಂಕೆಟ್ನ ಹೊದ್ಕೊಳ್ಳಾರ್ದೆ ನಾವು ಹೊದಿಸ್ದಂಗೆಲ್ಲ ತೆಗೆದು ಎಸಿತಿರ್ತಾರೆ. ಸೊ ನ್ಯೂ ಮಾಮೀಸ್, ನಿಮಗೆ ಇವಾಗ ಗೊತ್ತಾಯ್ತಲ್ವಾ ನಿಮ್ಮ ಮಕ್ಕಳು ಯಾಕೆ ಬ್ಲ್ಯಾಂಕೆಟ್ ಹೊತ್ಕೋತಿಲ್ಲ ಅಂತ? ಸೊ ಇಟ್ ಈಸ್ ಅ ನಾರ್ಮಲ್ ಆಕ್ಟಿವಿಟಿ, ನಾರ್ಮಲ್ ಪ್ಯಾಟರ್ನ್ ಆಫ್ ನ್ಯೂ ಬಾರ್ನ್ಸ್ ಆರ್ ಟಿಲ್ 5 ಇಯರ್ಸ್, ಟಾಡ್ಲರ್ಸ್ ಆರ್ ಪ್ರೀ ಸ್ಕೂಲ್ ಏಜ್ವರೆಗೂ ಇದು ನಾರ್ಮಲ್. ಸೊ ಟೆನ್ಷನ್ ತಗೋಬೇಡಿ. ಒಂದು ವೇಳೆ ನಿಮ್ಮ ಮಕ್ಕಳು ಬ್ಲ್ಯಾಂಕೆಟ್ ಹೊತ್ಕೋತಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಸ್ಪೆಷಲಿ ಆ ಮಕ್ಕಳಿಗೆ ಯಾವಾಗ ಹೊಟ್ಟೆಯಿಂದ ಮೇಲೆ ಬ್ಲ್ಯಾಂಕೆಟ್ ಬರುತ್ತೋ ಅವಾಗ ಇದೆಲ್ಲ ಸೈನ್ಸ್ ಟ್ರಿಗರ್ ಆಗುತ್ತೆ. ಸೊ ಒಂದು ವೇಳೆ ನಿಮಗೆ ಮಕ್ಕಳಿಗೆ ಬ್ಲ್ಯಾಂಕೆಟ್ ಹೊದಿಸ್ಲೇಬೇಕು, ನಿಮ್ಮ ಮಕ್ಕಳು ಹೊದಿಸ್ಕೊತಾನೆ ಇಲ್ಲ ಆದರೂ ನಿಮಗೆ ಹೊದಿಸ್ಲೇಬೇಕು ಅಂದರೆ ಕಾಲ್ವರೆಗೂ, ಲೋವರ್ ಎಕ್ಸ್ಟ್ರಿಮಿಟಿವರೆಗೂ ಜಸ್ಟ್ ಕಾಲ್ ಮೇಲೆ ತಳ್ಳಿಗಿರೋ ಬ್ಲ್ಯಾಂಕೆಟ್ನ ಹಾಕಿ, ಅದಿಷ್ಟು ಸಾಕು. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.